ಯಾರೆಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳಾಗಿದ್ದೀರಿ ಅವ್ರಿಗೆಲ್ಲ ಕೂಡ ಸರ್ಕಾರದಿಂದ ಒಂದು ಶುಭ ಸಂದೇಶ ಅಂತಲೇ ಬಂದಿದೆ. ಸೊ ನೋಡೋಣ ಕರ್ನಾಟಕ ಸರ್ಕಾರದ ನಡವಳಿಗಳಲ್ಲಿ ಏನಿದೆ ಅಂದರೆ 2024-25ನೇ ಸಾಲಿನ ಆಯವ್ಯಯ ಭಾಷಣದ ಖಂಡಿಕೆ 103ರಲ್ಲಿನ ಘೋಷಣೆಯಂತೆ 2024-25ನೇ ಶೈಕ್ಷಣಿಕ ಸಾಲಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಅನುಮತಿ ನೀಡುವ ಕುರಿತು ಅಂತ ಇದೆ. ಸೊ ಒಟ್ಟಾರೆಯಾಗಿರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಷ್ಟು ಖಾಲಿ ಹುದ್ದೆಗಳಿದಾವೆ ಅಂದರೆ 6584 ಹುದ್ದೆಗಳು ಖಾಲಿ ಇದ್ದಾವೆ. ಈ 6584 ಖಾಲಿ ಹುದ್ದೆಗಳ ಪೈಕಿ 80ರಷ್ಟು ಅಂದರೆ 5267 ಹುದ್ದೆಗಳ ನೇಮಕಾತಿಗಾಗಿ ಸೊ ಸರ್ಕಾರದವರು ಏನು ಮಾಡಿದ್ದಾರೆ, ಅನುಮತಿಯನ್ನು ಕೊಟ್ಟಿದ್ದಾರೆ. ಅದು ಬಂದ್ಬಿಟ್ಟು ದಿನಾಂಕ 7 ಅಕ್ಟೋಬರ್ 2024ಕ್ಕೆ ಸರ್ಕಾರದಿಂದ ಒಂದು ಆದೇಶ ಆಗಿರ್ತಕ್ಕಂಥದ್ದು. ಹಾಗಾದರೆ ಈ 5267 ಹುದ್ದೆಗಳ ಪೈಕಿ ಯಾವ ವೃಂದಗಳಿಗೆ ಎಷ್ಟು ಹುದ್ದೆಗಳು ಕೊಟ್ಟಿದ್ದಾರೆ ಅನ್ನೋದನ್ನು ಸಹಿತನೂ ಕೂಡ ಕೊಟ್ಟಿದ್ದಾರೆ. ಸೊ ನೋಡಿ, PST ಅವರಿಗೆ ಲಕ್ ಬಂತು. ಯಾಕಂದರೆ 4424 ಹುದ್ದೆಗಳನ್ನು PST 1ರಿಂದ 5ನೇ ತರಗತಿಯವರೆಗೆ ಕೊಟ್ಟಿದ್ದಾರೆ. ಇನ್ನು GPT 6 to 8 ಸ್ಟ್ಯಾಂಡರ್ಡ್ಗೆ 78 ಕೊಟ್ಟಿದ್ದಾರೆ. ಇಲ್ಲಿಯವರೆಗೆ ದೈಹಿಕ ಶಿಕ್ಷಕರ ನೇಮಕಾತಿ ಆಗಿರಲಿಲ್ಲ. ಪ್ರೈಮರಿಯಲ್ಲಿ 380 ದೈಹಿಕ ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ PE ಗ್ರೇಡ್ 2ದಲ್ಲಿ. ಸೊ ಇಷ್ಟು PST ಅವರಿಗೆ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಹೈಸ್ಕೂಲ್ನಲ್ಲಿನೂ ಕೂಡ ಏನು ಮಾಡಿದ್ದಾರೆ, ಶುಭ ಸುದ್ದಿ ಕೊಟ್ಟಿದ್ದಾರೆ. ಟೋಟಲಿ ಪ್ರೌಢಶಾಲೆಗಳಲ್ಲಿರ್ತಕ್ಕಂಥ 121 ವಿವಿಧ ಭಾಷೆ ಮತ್ತು ಕೋರ್ ವಿಷಯಗಳ ಶಿಕ್ಷಕರ ನೇಮಕಾತಿ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರೌಢಶಾಲೆಗಳಲ್ಲಿ ದೈಹಿಕ ಶಿಕ್ಷಕರ ಹುದ್ದೆಗಳು 216 ಇದ್ದಾವೆ. ಇನ್ನು ಪ್ರೌಢಶಾಲೆಗಳಲ್ಲಿ ವಿಶೇಷ ಶಿಕ್ಷಕರ ಹುದ್ದೆಗಳು 48 ಖಾಲಿ ಇದ್ದಾವೆ. ಸೊ ಒಟ್ಟಾರೆಯಾಗಿರ್ತಕ್ಕಂಥದ್ದು ಏನಿದೆಪ್ಪ ಅಂದರೆ 5267 ಹುದ್ದೆಗಳಿಗಾಗಿ ಸೊ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ತಗಲತಕ್ಕಂಥ ವೆಚ್ಚವನ್ನು ಸರ್ಕಾರಕ್ಕೆ ಕೊಡಬೇಕು ಅಂತಕ್ಕದ್ದನ್ನು ಮಾಹಿತಿಯನ್ನು ಏನು ಮಾಡಿದ್ದಾರೆ, ಆರ್ಥಿಕ ಇಲಾಖೆಯವರು ಹೊರಡಿಸಿದ್ದಾರೆ. ಒಟ್ಟಾರೆ ಯಾರೆಲ್ಲ ಆಕಾಂಕ್ಷಿಗಳಿದ್ದೀರಲ್ಲ, ಪ್ರೈಮರಿ ಆಗಿರ್ಬೋದು ಮತ್ತು ಹೈಸ್ಕೂಲ್ನಲ್ಲಿರ್ಬೋದು, ಅವರೆಲ್ಲರೂ ಕೂಡ ಬೇಗನೆ ನಿಮ್ಮ ಒಂದು ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿಕೊಡ್ರಿ. ಯಾಕಂದರೆ ಬಹುಶಃ 1 ತಿಂಗಳ ಒಳಗಡೆ ನೇಮಕಾತಿಗಾಗಿ ಪ್ರಕ್ರಿಯೆ ಪ್ರಾರಂಭ ಆಗ್ಬೋದು ಅಂತಕ್ಕಂಥ ಒಂದು ಶುಭ ಸುದ್ದಿಯನ್ನು ಕೊಡ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬೈ.